ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಗ್ರ್ಯಾಂಡ್ ಆಗಿದೆ. ಇದು ಕ್ಲಸ್ಟರ್ ಸ್ಟಿಚ್ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ ಆಮೇಲೆ 4 ಚೈನು, 4 ಚೈನ್ ಮಾಡಿ ಬಟ್ಟೆಗೆ ಲಾಕ್, ಮತ್ತೆ 4 ಚೈನು, ಬಟ್ಟೆಗೆ ಲಾಕ್, ಮತ್ತೆ 4 ಚೈನು, ಬಟ್ಟೆಗೆ ಲಾಕ್, ಡಬಲ್ ಆರ್ಚ್ ಕುಚ್ಚು ಬೇಸು. ಈಗ ಒಂದು ರೌಂಡ್ ಬೀಡ್ ಸೇರಿಸಿ, ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ, ಇನ್ನು ನೆಕ್ಸ್ಟ್ 5 ಟೈಮ್ಸ್ 4 ಚೈನ್ಸು ಮತ್ತು ಬೀಡು ಆ ಥರ ಮುಂದೆ ಹೋಗ್ಬೇಕು. ನಾನು ಮೊದಲೆಲ್ಲ ತೋರಿಸ್ದಂಗೆ ತೋರಿಸ್ತೀನಿ ಮಾಡಿ. ಈ ಥರ ಆದಮೇಲೆ ಎಂಡಲ್ಲಿ 3 ಟೈಮ್ಸು 4 ಚೈನ್ ಹಾಕಿದ್ದೀನಿ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬಂದು ಚೈನ್ಗಳ ಮೇಲೆಲ್ಲ ಚೈನ್ ಮಾಡ್ಕೊಳ್ಳಿ. ಈ ಲಾಕಲ್ಲಿ ಲಾಕು, ಮತ್ತೆ 3 ಚೈನು, 4 ಚೈನು, ಲಾಕಲ್ಲಿ ಲಾಕು, ಮತ್ತೆ 4 ಚೈನು. ಇಲ್ಲಿ ಬೀಡ್ ಪಕ್ಕ ಲಾಕಲ್ಲಿ ಲಾಕ್ ಮಾಡಿದ್ದೀನಿ. ಆಮೇಲೆ ಈ ಬೀಡ್ ಸುತ್ತಲೂ ಚೈನು 5 ಚೈನ್ ಹಾಕ್ಕೊಂಡು ಬೀಡ್ನ ಈ ಕಡೆ ಲಾಕು, ಮತ್ತು ಚೈನ್ಗಳ ಮೇಲೆಲ್ಲ ಚೈನು. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಚೈನ್ಗಳು ಹಾಕ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಈಗ ಒಂದು ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಈಗ ಫ್ರಂಟ್ ಸೈಡಲ್ಲಿ ಫಸ್ಟ್ 4 ಚೈನು, ಇದನ್ನು ಇಲ್ಲಿ ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನು, ಇದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನೆಕ್ಸ್ಟ್ 3 ಚೈನಲ್ಲಿ ಬೀಡ್ ಪಕ್ಕ 3 ಚೈನಲ್ಲಿ ಇಲ್ಲಿ ಡಬಲ್ ಕ್ರೋಶೆ, ಈ ಬೀಡ್ನ ಬ್ಯಾಕ್ ಸೈಡ್ ಇದೆಯಲ್ವ, ಇಲ್ಲಿ 5 ಚೈನ್ಸ್ ಹಾಕ್ಕೊಂಡು ಬಂದಿದ್ದೀವಲ್ವ ನಾವು, ಅಲ್ಲಿ ಡಬಲ್ ಕ್ರೋಶೆ. ಈ ಥರ ಫುಲ್ಲು ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಐದು, 6, ಈ ಥರ 13 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ ಇಲ್ಲಿ. ಇದನ್ನು ಇಲ್ಲಿ ನೆಕ್ಸ್ಟ್ 4 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಬೀಡ್ ಪಕ್ಕ ಈ ಕಡೆ ಇದೆಯಲ್ವ, ಅಲ್ಲಿ ಲಾಕ್ ಮಾಡಿಕೊಂಡು ಈ ಲಾಕಲ್ಲಿ ಲಾಕ್ ಮಾಡಿ. ಇದಾದಮೇಲೆ ಚೈನ್ಗಳ ಮೇಲೆಲ್ಲ ಚೈನ್ ಹಾಕ್ಕೊಂಡು ಇಲ್ಲಿನೂ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು 13 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಇಲ್ಲಿ ಪೂರ್ತಿ ಮಾಡಿ ತೋರಿಸ್ತೀನಿ. ಈಗ ನೆಕ್ಸ್ಟ್ ಸ್ಟೆಪ್ಪು ಒಂದು ಆರ್ಚ್ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಇದೀಗ ಸ್ಟಾರ್ಟಿಂಗ್ ಅಂತ ಇಟ್ಕೊಳ್ಳಿ. ಇದು ಲಾಕು ಫಸ್ಟು 3 ಚೈನ್ 4 ಚೈನ್ ಇರುತ್ತಲ್ವ ಕುಚ್ಚಿದು, ಇದು ಮಾಡಿಕೊಂಡು ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ 4 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1, 2. ಈಗ ಈ ಆರ್ಚಿನ ಚೈನ್ಗಳಿರತ್ತಲ್ವ, ಇಲ್ಲಿ ಸ್ಟಾರ್ಟಿಂಗು ಹೋಲು, ಈ ಫಸ್ಟ್ ಚೈನಲ್ಲಿ ಈ ಥರ ದಾರ ಸುತ್ತಕೊಂಡು ಹಿಂಗೆ ತಗೊಂಬನ್ನಿ. 3 ಲೂಪ್ ಆಯಿತು. 2 ಮಾತ್ರ 1 ಮಾಡಿ. ಮತ್ತೆ ದಾರ ತಗೊಳ್ಳಿ, ಇದರೊಳಗಿಂದ ಹೀಗೆ ದಾರ ತಗೊಂಬಂದು ಫಸ್ಟ್ 2 ಮಾತ್ರ 1 ಮಾಡಿ. 3 ಲೂಪ್ ಆಯಿತು. ಮತ್ತೆ ದಾರ ತಗೊಳ್ಳಿ, ಇಲ್ಲಿಂದ ತಗೊಂಬಂದು ಹೀಗೆ
5 ಲೂಪ್ ಇರುತ್ತೆ, 2 ಮಾತ್ರ ಒಂದು ಮಾಡಿ. ಆವಾಗ 4 ಉಳಿಯುತ್ತೆ ನಿಮಗೆ ಲೂಪು. ಈ ಥರ 4 ಲೂಪ್ ಉಳಿಯುತ್ತೆ. ಈಗ ದಾರ ತಗೊಂಡು 3 ಮಾತ್ರ ಒಂದು ಮಾಡಿ, ಎಲ್ಲನಲ್ಲ, 3 ಮಾತ್ರ. ಮತ್ತೆ 2 ಉಳಿಯುತ್ತೆ. ಮತ್ತೆ ದಾರ ತಗೊಂಡು ಆ 2 ಒಂದು ಮಾಡಿ. ಮತ್ತೆ 3 ಚೈನ್ ಮಾಡ್ಕೊಳ್ಳಿ. ಮತ್ತೆ ಮತ್ತೆ 3 ಚೈನ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಒಂದು ಬಿಟ್ಟು ಒಂದಕ್ಕೆ ದಾರ ತಗೊಂಬಂದು ತಗೊಳ್ಳಿ. ಫಸ್ಟ್ 2 ಒಂದು ಮಾಡಿ, ಆಮೇಲೆ ದಾರ ತಗೊಳ್ಳಿ. ಅದೇ ಲೂಪಲ್ಲಿ ತಗೊಂಬಂದು ಫಸ್ಟ್ 2 ಮಾತ್ರ ಒಂದು ಮಾಡಿ. ಮತ್ತು ದಾರ ತಗೊಳ್ಳಿ, ಇದನ್ನು ಹಿಂಗೆ ಈ ಲೂಪಲ್ಲಿ ತಗೊಂಬಂದು ಫಸ್ಟ್ 2 ಮಾತ್ರ ಒಂದು ಮಾಡಿ. ಕ್ಲಸ್ಟರ್ ಸ್ಟಿಚ್ ನಾನು ಮೊದಲೂ ತೋರಿಸಿದ್ದೀನಿ ನಿಮಗೆ. ಈಗ 4 ಲೂಪ್ ಉಳೀತು, ದಾರ ತಗೊಂಡು 3 ಮಾತ್ರ ಒಂದು ಮಾಡಿ, 2 ಉಳಿಯುತ್ತೆ, ಅದನ್ನು ಸೇರಿಸಿ. ಮತ್ತೆ 3 ಚೈನು ನೋಡಿ. ಈಗ ಒಂದು ಬಿಟ್ಟು ಒಂದಕ್ಕೆ ಹಿಂಗೆ ದಾರ ತಗೊಂಡು ತಗೊಂಬನ್ನಿ, 3 ಲೂಪ್ ಆಗುತ್ತೆ. ಫಸ್ಟ್ 2 ಮಾತ್ರ ಒಂದು ಮಾಡಿ, 2 ಉಳಿಯುತ್ತೆ. ಮತ್ತೆ ದಾರ ತಗೊಂಡು ಅದೇ ಲೂಪಲ್ಲಿ ತಗೊಂಬನ್ನಿ, ಫಸ್ಟ್ 2 ಮಾತ್ರ ಒಂದು ಮಾಡಿ. ಈಗ 3 ಆಯಿತು. ಮತ್ತೆ ದಾರ ಸುತ್ಕೊಳ್ಳಿ, ಹಿಂಗೆ ದಾರ ತಗೊಂಬನ್ನಿ, 5 ಇದೆ, ಫಸ್ಟ್ 2 ಮಾತ್ರ ಒಂದು ಮಾಡಿ, ಹೀಗೆ. ಈಗ 4 ಉಳಿಯುತ್ತೆ. 4ಅಲ್ಲಿ 3 ಮಾತ್ರ ಒಂದು ಮಾಡಿ, 2 ಉಳಿಯುತ್ತೆ. ಮತ್ತೊಂದು ಮಾಡಿ, 3 ಚೈನು. ಈಗ ನೆಕ್ಸ್ಟು ಒಂದು ಬಿಟ್ಟು ಒಂದರಲ್ಲಿ ಹಿಂಗೆ ದಾರ ತಗೊಂಡು ಹಿಂಗೆ ತಗೊಂಬನ್ನಿ, 3 ಲೂಪ್ ಆಯಿತು. ಫಸ್ಟ್ 2 ಮಾತ್ರ ಸೇರಿಸ್ಕೊಳ್ಳಿ. ಮತ್ತು ದಾರ ತಗೊಳ್ಳಿ, ಅದೇ ಚೈನಲ್ಲಿ ದಾರ ತಗೊಂಬನ್ನಿ, 2 ಮಾತ್ರ ಒಂದು ಮಾಡಿ, 3 ಆಯಿತು. ಮತ್ತು ದಾರ ತಗೊಂಡು ಅದೇ ಚೈನಲ್ಲಿ 3 ಸಾರಿ ಮಾಡ್ಕೊಳ್ಳಿ ಒಂದು ಚೈನಲ್ಲಿ, ಆವಾಗ 4 ಲೂಪು ಬರುತ್ತೆ. ಇಲ್ಲಿ 4ಅಲ್ಲಿ 3 ಒಂದು ಮಾಡಿ, ಮತ್ತು 2 ಒಂದು ಮಾಡಿ, ಮತ್ತೆ 3 ಚೈನು. ಮತ್ತು ಇದು ಬಿಟ್ಟು ಇದರಲ್ಲಿ ಫಸ್ಟ್ 2 ಒಂದು ಮಾಡಿ, ಮತ್ತು ದಾರ ತಗೊಳ್ಳಿ, ಇನ್ನೆರಡು ಒಂದು ಮಾಡಿ, ಮತ್ತು ದಾರ ತಗೊಳ್ಳಿ, ಇನ್ನೆರಡು ಒಂದು ಮಾಡಿ, ಮತ್ತೆ 3ರಲ್ಲಿ ಸೇರಿಸ್ಕೊಂಡು ಮತ್ತೊಂದು ಮಾಡಿ, ಮತ್ತೆ ಒಂದು ಬಿಟ್ಟು ಒಂದು, ಹೀಗೆ ಮಾಡ್ತಾ ಹೋಗಿ. ಇದು ಕ್ಲಸ್ಟರ್ ಸ್ಟಿಚ್ ಅಂತ ಹೇಳ್ತಾರೆ. ನಾನು ಮೊದಲೇನು ಮಾಡಿದ್ದೀನಿ, ತುಂಬ ಡಿಸೈನ್ ಇದರದ್ದು ನನ್ನ ಚಾನಲಲ್ಲಿ ಇದೆ, ನೀವು ನೋಡಿ. ಗೊತ್ತಾಗಿಲ್ಲ ಅಂದರೆ ಅದರಲ್ಲಿನೂ ಸ್ವಲ್ಪ ನಿಧಾನವಾಗಿ ಹೇಳಿದ್ದು ಇರ್ಬೋದು ಅದರಲ್ಲಿ. ಮೂರು ಚೈನ್. ಈಗ ಲಾಸ್ಟಲ್ಲಿ ಇನ್ನೊಂದು ಸರಿ ಹೀಗೆ ಎರಡು, ಇನ್ನೊಂದು ಸರಿ 3 ಸಾರಿ ಮಾಡ್ಕೊಳ್ಳಿ. ಮೂರನ್ನು ಒಂದು ಮಾಡಿ, ಮತ್ತೆರಡು ಉಳಿಯುತ್ತೆ, ಮತ್ತೆರಡನ್ನು ಈ ಥರ ಮಾಡಿಕೊಂಡು ಈಗ ಇದನ್ನು ನೆಕ್ಸ್ಟ್ 4 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಲಾಕಲ್ಲಿ ಲಾಕ್ ಮಾಡಿ, ಮತ್ತೆ 4 ಚೈನು ಕುಚ್ಚಿಗೆ ಎಂಡಲ್ಲಿ ಇದನ್ನು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡಿ. ಈ ಥರ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಮತ್ತೆ ಇಲ್ಲಿ ದಾರ ಸೇರಿಸ್ಕೊಳ್ತಾ ಇದ್ದೀನಿ, ಪಿಂಕ್ ದಾರನೇ. ಮತ್ತೆ 4 ಚೈನು ಇದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ಈ 3 ಚೈನ್ ಗ್ಯಾಪ್ ಕೊಟ್ಟಿದ್ದೀರಲ್ವ ನೀವು ಕ್ಲಸ್ಟರ್ ಸ್ಟಿಚ್ಚಲ್ಲಿ, ಇಲ್ಲಿ ಪೆಟಲ್ಸ್ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಮಾಡಿ 1 2 3 ಡಬಲ್ ಕ್ರೋಶೆಗೆ ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ.
ಮತ್ತೆ 3 ಡಬಲ್ ಕ್ರೋಶೆ ಅದೇ ಗ್ಯಾಪಲ್ಲಿ, ಆ 3 ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲಿ 1 2 3. ಈಗ ನೆಕ್ಸ್ಟ್ 3 ಚೈನಲ್ಲಿ ಅದನ್ನು ಲಾಕ್ ಮಾಡಿ. 3 ಚೈನ್ ಗ್ಯಾಪ್ ಅಲ್ವಾ, ಅದರ ನೆಕ್ಸ್ಟ್ 3 ಚೈನಲ್ಲಿ ಡಬಲ್ ಕ್ರೋಶೆ ಪೆಟಲ್ ಈ ಥರ 3 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ಒಂದು ಸ್ಮಾಲ್ ಬೀಡ್, ಆಮೇಲೆ ನೆಕ್ಸ್ಟ್ 1 2 ಅದೇ 3 ಚೈನಲ್ಲಿ ಮಾಡ್ಕೊಳ್ಳಿ. 3 ಚೈನ್ ಡಬಲ್ ಕ್ರೋಶೆ, ಒಂದು ಬೀಡು, 3 ಡಬಲ್ ಕ್ರೋಶೆ. ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡ್ಕೋಬೇಕು. ಹೀಗೆ ಮಾಡ್ತಾ ಹೋಗಿ, ಆಗ ಚೆನ್ನಾಗಿರೋ ಫ್ಲವರ್ ಶೇಪ್ ಬರುತ್ತೆ. ನೆಕ್ಸ್ಟ್ 3 ಚೈನಲ್ಲಿ ಪೆಟಲು ಒಂದಲ್ಲಿ ಲಾಕ್ ಮಾಡಿ, ನೆಕ್ಸ್ಟ್ 3 ಚೈನಲ್ಲಿ ಪೆಟಲ್ ಮಾಡ್ಕೊಳ್ಳಿ. ಮೂರು ಚೈನು ಅಲ್ಲ 3 ಡಬಲ್ ಕ್ರೋಶೆ, ಸಾರಿ. ನೆಕ್ಸ್ಟು ಒಂದು ಬಿ, ಮತ್ತು 3 ಅದೇ 3 ಚೈನ್ ಗ್ಯಾಪ್ ಇರುತ್ತಲ್ವ ಅಲ್ಲಿ ಪೆಟಲ್ ಡಬಲ್ ಕ್ರೋಶೆ ಮಾಡಿಕೊಂಡು ಅದರ ನೆಕ್ಸ್ಟಲ್ಲಿ ಲಾಕ್. ಹೀಗೆ ಮಾಡ್ತಾ ಹೋಗ್ಬೇಕು ನೀವು. ಇದರಲ್ಲಿ ಲಾಕ್, ಇದು ಇಲ್ಲಿಗೆ ಮುಗಿಯುತ್ತೆ ಲಾಸ್ಟು. ಇದನ್ನು ನೆಕ್ಸ್ಟ್ ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟು 4 ಚೈನ್ ಕುಚ್ಚಿಗೆ ಇದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ ಇಲ್ಲಿಂದ ಮತ್ತೆ ಇಲ್ಲಿ ಡಬಲ್ ಕ್ರೋಶೆ ಹಾಕಿ ಪೆಟಲ್ ಮಾಡ್ಕೊಳ್ಳಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಫ್ಲವರ್ ಆರ್ಚ್ ಬರುತ್ತೆ, ಪೂರ್ತಿ ಮಾಡಿ ತೋರಿಸ್ತೀನಿ.